ಒಂದು ಹಳ್ಳಿಯಲ್ಲಿ ಇಬ್ಬರು ಸಹೋದರರಿದ್ದರು. ಅವರಲ್ಲಿ ಒಬ್ಬನು ಕುಡುಕ. ಅವನು ಯಾವಾಗಲೂ ಕುಡಿದು ಬೇರೆಯವರಿಗೆ ನಿಂದಿಸ್ತಾ ಇದ್ದನು. ಮನೆಯವರಿಂದ ಹಣವನ್ನು ತೆಗೆದುಕೊಂಡು ಅವರನ್ನು ಹೊಡೆಯುತ್ತಿದ್ದನು. ಆದರೆ ಅವನ ಸಹೋದರನು ಬಹಳ ಒಳ್ಳೆಯವನಾಗಿದ್ದನು. ಅವನು ಯಾರಿಗೂ ಯಾವುದೇ ರೀತಿಯಾದ ತೊಂದರೆಯನ್ನು ನೀಡ್ತಾ ಇರಲಿಲ್ಲ. ಅವನು ಒಳ್ಳೆಯ ವ್ಯಕ್ತಿ ಹಾಗೂ ಒಳ್ಳೆಯ ನಾಯಕನಾಗಿದ್ದನು. ಅವನು ತನ್ನ ಕುಟುಂಬವನ್ನು ಉತ್ತಮವಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗುತ್ತಿದ್ದನು. ಅವರಿಬ್ಬರನ್ನು ಕಂಡ ಗ್ರಾಮಸ್ಥರು ಬಹಳ ಆಶ್ಚರ್ಯಪಡುತ್ತಿದ್ದರು. ಒಂದೇ ತಂದೆಯಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಈ ರೀತಿಯಾದ ವ್ಯತ್ಯಾಸ ಇರುವುದು ಹೇಗೆ ಸಾಧ್ಯವೆಂದು ಯೋಚಿಸ್ತಾ ಇದ್ದರು. ಒಂದೇ ವಾತಾವರಣದಲ್ಲಿ ಬೆಳೆದ ಇಬ್ಬರು ಮಕ್ಕಳು ಹೇಗೆ ಬೇರೆ ಬೇರೆ ಸ್ವಭಾವವನ್ನು ಹೊಂದಿರುವವರು ಎಂಬುದು ಅವರ ಪ್ರಶ್ನೆ. ಹಿರಿಯರೊಬ್ಬರು ಕುಡುಕನಿಗೆ ಈ ನಿನ್ನ ಸ್ವಭಾವಕ್ಕೆ ಯಾರು ಕಾರಣ ಎಂದು ಕೇಳಿದರು. ಅದಕ್ಕೆ ಆ ಕುಡುಕನು, ನನ್ನ ಈ ಸ್ವಭಾವಕ್ಕೆ ನನ್ನ ತಂದೆಯೇ ಕಾರಣ. ನನಗೆ ನೆನಪಿರುವ ದಿನದಿಂದಲೂ ನನ್ನ ತಂದೆ ಕುಡಿತಾ ಇದ್ದರು, ಇತರರನ್ನು ಹೊಡೆಯುತ್ತಾ ಇದ್ದರು ಮತ್ತು ಮನೆಯಲ್ಲಿ ಎಲ್ಲರ ಬಳಿಯಿಂದ ಹಣವನ್ನು ತೆಗೆದುಕೊಳ್ತಿದ್ದರು. ನಾನು ಸಹ ಅವರನ್ನು ನೋಡಿ ಹೀಗೆ ಮಾಡುವುದನ್ನು ಕಲಿತುಕೊಂಡೆ ಅಂದನು. ನಂತರ ಆ ಹಿರಿಯರು ಅವನ ಸಹೋದರನ ಬಳಿಗೆ ಹೋಗಿ, ನಿನ್ನ ಈ ಒಳ್ಳೆಯ ಸ್ವಭಾವಕ್ಕೆ ಯಾರು ಕಾರಣರೆಂದು ಕೇಳಿದರು. ಅದಕ್ಕೆ ಒಳ್ಳೆಯವನು, ನನ್ನ ಈ ಸ್ವಭಾವಕ್ಕೆ ನನ್ನ ತಂದೆಯೇ ಕಾರಣ. ನನಗೆ ನೆನಪಿರುವ ದಿನದಿಂದಲೂ ನನ್ನ ತಂದೆ ಕುಡಿತಾ ಇದ್ದರು, ಇತರರನ್ನು ಹೊಡೆಯುತ್ತಾ ಇದ್ದರು ಮತ್ತು ಮನೆಯಲ್ಲಿ ಎಲ್ಲರ ಬಳಿಯಿಂದ ಹಣವನ್ನು ಕಸಿದುಕೊಳ್ಳುತ್ತಾ ಇದ್ದರು. ನಾನು ನನ್ನ ಕುಟುಂಬದವರು ಅನುಭವಿಸಿದ ನೋವನ್ನು ನೋಡಿದೆ ಮತ್ತು ನನ್ನ ಹೆಂಡತಿ ಆ ನೋವನ್ನು ಅನುಭವಿಸದ ಹಾಗೆ ಮತ್ತು ನನ್ನ ಮಕ್ಕಳಿಗೆ ಒಳ್ಳೆಯ ತಂದೆಯಾಗಲು ನಿರ್ಧರಿಸಿದೆ. ಕುಡುಕನ ಮಗನು ಕುಡುಕನು ಎಂದು ಯಾರು ಹೇಳಬಾರದೆಂದು ನಾವು ಜಾಗರೂಕರಾಗಿದ್ದೇವೆ ಅಂದನು. ನಾವು ಗಮನಿಸುವುದಾದರೆ ಆ ತಂದೆಯ ಸ್ವಭಾವದಲ್ಲಿ ನಕಾರಾತ್ಮಕ ಹಾಗೂ ಸಕಾರಾತ್ಮಕ ಪ್ರಭಾವವನ್ನು ನಾವು ನೋಡುತ್ತೇವೆ. ನಾವು ಯಾವುದನ್ನು ಆರಿಸಿಕೊಳ್ಳುತ್ತೇವೆ ಎಂಬುದರ ಮೇಲೆ ಅದು ನಿರ್ಧರಿಸಲ್ಪಡುತ್ತದೆ. ನಾವು ಕೆಟ್ಟದರಲ್ಲಿ ಒಳ್ಳೆಯದನ್ನು ಆರಿಸಿಕೊಳ್ಳುವರಾಗಿರಬೇಕು. ನಾನು ಹೇಳೋದು ಸರಿ ತಾನೇ?